ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು. ಈ ರೀತಿ ಜ್ಯೂಸಿಯಾಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. 2ರಿಂದ 3 ಪದಾರ್ಥ ಇದ್ದರೆ ಸಾಕು. ಈ ರೀತಿ ಜ್ಯೂಸಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ 1 ಕಪ್ ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ ಪಾಕ ತಗೊಳ್ತಿಲ್ಲ, ಸ್ವಲ್ಪ ಸಕ್ಕರೆ ನೀರು ಬೇಕಾಗುತ್ತೆ. ಹಾಗಾಗಿ 1 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಸಕ್ಕರೆನ ಈ ನೀರಿನ ಜೊತೆಗೆ ಬೆರೆಸ್ಕೊಳ್ಬೇಕು. 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ಕಲಿಸ್ತಾ ಬರಬೇಕು. ಪಾಕ ಏನು ತಗೊಳಕ್ ಹೋಗಬಾರ್ದು. ಜಸ್ಟು ಈ ಸಕ್ಕರೆ ಈ ನೀರಿನ ಜೊತೆಗೆ ಕರಗಿ ಸಕ್ಕರೆಯ ಒಂದು ತಿಳಿಯಾಗಿರ್ತಕ್ಕಂಥ ಪಾಕ ರೆಡಿ ಆದರೆ ಸಾಕು. ನೋಡಿ, ಈ ರೀತಿ ಕುದ್ಕೊಳ್ಬೇಕು. ಸರಿಯಾಗಿ ಈ ರೀತಿ ಕುದ್ದ ನಂತರ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಎಲ್ಲನೂ ಬೆರೆತ್ಕೊಂಡು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಡೋಣ. ಹೆಚ್ಚು ಕಡಿಮೆ ಅಂದರೆ ಒಂದು ಜಾಮೂನಿನ ಪಾಕದ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ತಣ್ಣಗಾಗಬಾರ್ದು, ಹಾಗಾಗಿ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನೋಡಿ, ತಟ್ಟೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಜರಡಿ ಹಿಡಿದಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಪೌಡ್ರು ಅಥವಾ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಿಲ್ಕ್ ಪೌಡ್ರು ಆಪ್ಷನಲ್, ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೇವಲ ಗೋಧಿ ಹಿಟ್ಟಿನಿಂದ ಮಾತ್ರ ಕೂಡ ಮಾಡ್ಕೊಳ್ಬೋದು. ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಳ್ಳಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಬೇಕಿಂಗ್ ಸೋಡಾ ಇಲ್ಲ ಅಂತನ್ನೋದಾಯಿತು ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಅಡಿಗೆ ಸೋಡಾ ಕೂಡ ನೀವು ಒಂದು 1/4 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಪದಾರ್ಥನೂ ನಾವು ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಬೇಕು. ಹಾಕಿರ್ತಕ್ಕಂಥ ಮಿಲ್ಕ್ ಪೌಡ್ರು, ಬೇಕಿಂಗ್ ಸೋಡಾ ಹಾಗೆ ತುಪ್ಪ ಈ ಎಲ್ಲನೂ ನೀಟಾಗಿ ಗೋಧಿ ಹಿಟ್ಟಿನ ಜೊತೆಗೆ ಕಲಿತ್ಕೊಳ್ಬೇಕು. ಯಾವ ರೀತಿ ಕಲಿಸ್ಬೇಕು ಅಂದರೆ ನೋಡಿ, ಈ ರೀತಿ ಮುಷ್ಟಿ ಕಟ್ಟಿದಾಗ ಉಂಡೆ ಆಗಬೇಕು. ಈ ರೀತಿಯಲ್ಲಿ ಕಲಿಸ್ಕೊಳ್ಳಿ. ತುಂಬಾ ಹಿಟ್ಟು ಸಾಫ್ಟ್ ಆಗುತ್ತೆ, ಯಾಕಂದರೆ ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ ಹಾಗೆ ತುಪ್ಪ ಹಾಕಿರೋದ್ರಿಂದ ಹಿಟ್ಟು ಕಲಿಸುವಾಗಲೇ ಒಂಥರ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ. ಈ ಹಿಟ್ಟನ್ನು ನಾವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು. ಈ ರೀತಿ ಹಾಲಲ್ಲೇ ಕಲಿಸ್ಕೊಳ್ಬೇಕು. ಅಕಸ್ಮಾತ್ ಹಾಲಿಲ್ಲ ಅಂತಂದರೆ ಪರವಾಗಿಲ್ಲ, ನೀರು ಕೂಡ ನೀವು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಈ ರೀತಿ ನಾವು ಹಾಲನ್ನು ಹಾಕಿ ಕಲಿಸೋದ್ರಿಂದ ಮಾಡ್ತಕ್ಕಂಥ ಸ್ವೀಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಹಾಲಿತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ನೀರನ್ನ ಕೂಡ ನಾವು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿರಬೇಕು, ತೀರಾ ಗಟ್ಟಿಯಾಗಿರಬಾರ್ದು. ಹಾಗೆ ಚಪಾತಿ ಹಿಟ್ಟನ್ನು ನಾದೋ ರೀತಿಯಲ್ಲಿ ಜಾಸ್ತಿ ಸಮಯದವರೆಗೂ ನಾವು ನಾದ್ಕೊಳ್ಬಾರ್ದು. ಈ ರೀತಿಯಲ್ಲಿರಬೇಕು. ನೋಡಿ, ಒಳಗಡೆಯಿಂದ ಒಂದು ಸ್ವಲ್ಪ ನಮಗೆ ಬಿಡಿ ಬಿಡಿಯಾಗಿದೆ ಅಂತ ಅನ್ನಿಸ್ಬೇಕು. ಇದೇ ಒಂದು ಸ್ಟ್ರಕ್ಚರಲ್ಲಿ ಇರಬೇಕು. ತೀರಾ ಗಟ್ಟಿನೂ ಅಲ್ಲ, ತೀರಾ ಸ್ಮೂತಾಗಿನೂ ಅಲ್ಲ. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ. ಒಂದು ಸ್ವಲ್ಪ ತುಪ್ಪನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಕೈಗೆ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಸ್ವೀಟ್ ಬೇಕೋ ಆ ಸೈಜಲ್ಲಿ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತೊಗೊಂಡು ಜಸ್ಟ್ ರೋಲ್ ಮಾಡ್ಕೊಳ್ಳಿ. ಇದೇ ಹಿಟ್ಟಿಂದ ನೀವು ಜಾಮೂನ್ ಕೂಡ ಮಾಡ್ಕೊಳ್ಬೋದು, ಆದರೆ ನಾನಿಲ್ಲಿ ಆ ರೀತಿಯಲ್ಲಿ ಶೇಪ್ ಕೊಡ್ತಿಲ್ಲ. ಈ ರೀತಿ ರೋಲ್ ಮಾಡಿಕೊಂಡು ನಂತರ ಇದನ್ನು ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಈ ರೀತಿ ರೋಲ್ ಆಗಿರ್ತಕ್ಕಂಥ ಒಂದು ಉಂಡೆಗೆ ಪ್ರೆಸ್ ಮಾಡಿ ಮಿಡಲಲ್ಲಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ವೀಟು ಸರಿಯಾಗಿ ಬೆಂದ್ಕೊಳ್ಳುತ್ತೆ. ಅದ್ರ ಜೊತೆಗೆ ಆ ಒಂದು ಸಕ್ಕರೆ ಪಾಕಕ್ಕೆ ಹಾಕಿದಾಗ ನೀಟಾಗಿ ಹೀರ್ಕೊಳ್ಳುತ್ತೆ, ಫ್ಲಫಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಇದೇ ಒಂದು ಸ್ಟ್ರಕ್ಚರಲ್ಲಿ ಮಾಡಿಟ್ಕೊಳ್ಳಿ. ಈ ರೀತಿ ಕ್ರ್ಯಾಕ್ ಆದರೆ ನಡೆಯುತ್ತೆ, ತೊಂದರೆ ಇಲ್ಲ. ಸರಿಯಾಗಿ ಪಾಕ ಹೀರುತ್ತೆ, ಇನ್ನೂ ಉತ್ತಮ. ನೋಡಿ, ಈ ರೀತಿ ನಾನು ಎಲ್ಲ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನಾವು ಒಂದೊಂದನ್ನೇ ಬಿಟ್ಕೊಳ್ತಾ ಹೋಗಬೇಕು. ಎಣ್ಣೆನ ಏಕದಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಕೊಳ್ಬೇಡಿ, ಯಾಕಂದರೆ ಬೇಗ ಬಣ್ಣ ಬದಲಾಗುತ್ತೆ, ಆದರೆ ಒಳಗಡೆ ಬೆಂದ್ಕೊಂಡಿರೋದಿಲ್ಲ. ಹಾಗಾಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬಿಟ್ಟ ತಕ್ಷಣವೇ ನೀವು ತಿರುಚಿ ಹಾಕ್ಕೋಬಾರ್ದು, ಯಾಕಂದರೆ ಒಂದು ಸ್ವಲ್ಪ ಎದ್ಕೊಂಡು ಬರುತ್ತೆ ತನ್ನಿಂದ ತಾನೇ. ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ನಂತರ ನೀವು ತಿರುಚಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ತಿರುಚಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ಇದನ್ನು ಬೇಯಿಸುವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ, ಬೇಗ ಬಣ್ಣ ಬದಲಾಗುತ್ತೆ, ಒಳಗಡೆ ಬೆಂದ್ಕೊಳ್ಬೇಕು. ಹಾಗಾಗಿ
ನೋಡಿ ಇವಾಗ ಕರೆಕ್ಟಾಗಿ ಈ ರೀತಿ ಒಂದು ಕಲರ್ ಬರಬೇಕು. ನೋಡಿ ನಾವು ಮಿಡಲಲ್ಲಿ ಹೋಲ್ ಮಾಡಿರೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬೆಂದ್ಕೊಳ್ಳುತ್ತೆ. ಮಿಡಲಲ್ಲಿ ಹೋಲ್ ಮಾಡಿಲ್ಲ ಅಂತನ್ನೋದಾಯಿತು ಅಂತಂದರೆ ಬೇಗ ಬೆಂದ್ಕೊಳಲ್ಲ, ಒಳಗಡೆ ಕೂಡ ಪರ್ಫೆಕ್ಟಾಗಿ ಬೆಂದ್ಕೊಳ್ಳಲ್ಲ. ಹಾಗಾಗಿ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ನಮಗೆ ಹೋಲ್ ಕೂಡ ಬೇಗ ಕವರ್ ಆಗಿ ಬರುತ್ತೆ. ಅಂದರೆ ಉಬ್ಕೊಂಡು ಬರೋದ್ರಿಂದ ಬೇಗ ಕವರ್ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿಯೇ ಹೋಲ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಎಣ್ಣೆಯಿಂದ ತೆಗೆದು ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಕೂಡ ಎಣ್ಣೆನೂ ಕೂಡ ಹೀರ್ಕೊಳ್ಳೋದಿಲ್ಲ. ನೋಡ್ತಿದ್ದೀರಲ್ಲ, ಇದೇ ರೀತಿಯಲ್ಲಿ ಬೆಂದ್ಕೊಳ್ಬೇಕು. ಇವಾಗ ನಾನು ಪ್ರತಿಯೊಂದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಒಂದು ಸಕ್ಕರೆ ಪಾಕಕ್ಕೆ ಇವುಗಳನ್ನ ಸೇರಿಸ್ಕೊಳ್ಬೇಕು. ಆದಷ್ಟು ಸಕ್ಕರೆ ಪಾಕ ಒಂದು ಸ್ವಲ್ಪ ಬಿಸಿಯಾಗೇ ಇರಲಿ, ಅಂದರೆ ಬೇಗ ಹೀರ್ಕೊಳ್ಳುತ್ತೆ ಈ ಒಂದು ಸ್ವೀಟು. ಇವಾಗ ರೆಡಿ ಮಾಡಿರ್ತಕ್ಕಂಥ ಪ್ರತಿಯೊಂದನ್ನು ನಾನಿಲ್ಲಿ ಸೇರಿಸ್ತಾ ಹೋಗ್ತಿದ್ದೀನಿ. ನೋಡಿ, ನಾನು ಕೂಡ ಕೆಲವೊಂದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಪ್ರೆಸ್ ಮಾಡಿದ್ದೆ, ಹಾಗಾಗಿ ಹೋಲ್ಗಳು ನಮಗೆ ಕಾಣಿಸ್ತಿಲ್ಲ. ಈ ರೀತಿ ಎಲ್ಲನೂ ಸೇರಿಸ್ಕೊಂಡು ಒಂದ್ಸರಿ ಪಾಕದಲ್ಲಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಇವಾಗ ಯಾವ ಕಡೆ ಹೋಲ್ ಮಾಡಿರ್ತೀರಿ ಆ ಹೋಲ್ ಆಗಿರ್ತಕ್ಕಂಥ ಪಾಟನ್ನು ಕೆಳಗಡೆ ಮುಳುಗಿಸಿ 1 ಅವರ್ ಕೈ ಬಿಟ್ಬಿಡಿ. ಮುಚ್ಚಿ 1 ಅವರ್ ಬಿಟ್ಬಿಡಿ, ಸೈಡಲ್ಲಿ ಇಟ್ಬಿಡಿ. ಇವಾಗ ನೋಡಿ 1 ಅವರ್ ಆಗಿದೆ. ತೋರಿಸ್ತಿದ್ದೀನಿ. ಎಲ್ಲ ಪಾಕನೂ ಹೀರ್ಕೊಳ್ಳುತ್ತೆ. ನಾವು ಮಾಡಿರ್ತಕ್ಕಂಥ ಹೋಲನ್ನು ಕೆಳಗಡೆ ಮಾಡಿ ಇಟ್ಟಿದ್ದಾಯಿತು ಅಂತಂದರೆ ಈ ಸ್ವೀಟು ಎಲ್ಲ ಪಾಕನೂ ನೀಟಾಗಿ ಹೀರ್ಕೊಳ್ಳುತ್ತೆ. ಒಳಗಡೆ ತುಂಬಾ ಜ್ಯೂಸಿಯಾಗಿರುತ್ತೆ. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ನಾನು ಕೂಡ ಇಲ್ಲಿ ಕೆಳಗಡೆ ಹೋಲನ್ನು ಕೆಳಗಡೆ ಮಾಡಿ ಇಟ್ಟಿದ್ದೆ, ಹಾಗಾಗಿ ಈ ರೀತಿ ಜ್ಯೂಸನ್ನ ನೀಟಾಗಿ ಹೀರ್ಕೊಂಡಿದೆ. ಈ ರೀತಿ ಹೀರ್ಕೊಳ್ಬೇಕು ಅಂದರೆ ಹೋಲನ್ನು ಕೆಳಗಡೆ ಮಾಡಿ, ಅಂದರೆ ಜ್ಯೂಸ್ ಪಾಕಕ್ಕೆ ಹೋಲನ್ನ ಭಾಗನ ನೀವು ಕೆಳಗಡೆ ಮಾಡಿ ಮುಚ್ಚಿಟ್ಕೊಳ್ಬೇಕು. ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ಒಂದು ಜ್ಯೂಸನ್ನ ಅಥವಾ ಒಂದು ಸಕ್ಕರೆ ಪಾಕನ ಹೀರ್ಕೊಂಡಿದೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬರೀ ಗೋಧಿ ಹಿಟ್ಟಿದ್ರೆ ಸಾಕು, ಹಾಲಿನ ಪೌಡ್ರ್ ಬೇಕು ಅಂತ ಏನಿಲ್ಲ. ಗೋಧಿ ಹಿಟ್ಟು ಸಕ್ಕರೆ ಇದ್ರೂ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿ, ತುಂಬಾ ಜ್ಯೂಸಿಯಾಗಿರ್ತಕ್ಕಂಥ ಗೋಧಿ ಹಿಟ್ಟಿನ ಸ್ವೀಟು ರೆಡಿಯಾಗಿದೆ. ನಿಮ್ಗೇನಾದರೂ ಈ ಸ್ವೀಟ್ನ ಈ ರೀತಿ ಮಾಡೋದು ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಜಾಮೂನ್ ರೀತಿಯಲ್ಲಿ ಕೂಡ ಮಾಡಿಕೊಂಡು ಜಾಮೂನ್ ಪ್ರೊಸೆಸ್ಸಲ್ಲೇ, ಅಂದರೆ ಇದೇ ಪ್ರೊಸೆಸ್ಸಲ್ಲೇ ಕೂಡ ಮಾಡಿಕೊಂಡಾಗ ಗೋಧಿ ಹಿಟ್ಟಿನ ಜಾಮೂನ್ ಕೂಡ ಆಗುತ್ತೆ. ಆ ಒಂದು ಗೋಧಿ ಹಿಟ್ಟಿನ ರೆಸಿಪಿ, ಜಾಮೂನಿನ ರೆಸಿಪಿನ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಜ್ಯೂಸಿಯಾಗಿದೆ ಅಂತ. ತುಂಬಾ ಜ್ಯೂಸಿ, ಅಷ್ಟೇ ಸಾಫ್ಟಾಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ವೀಟು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟೊಂದು ಹೆಲ್ದಿಯಾಗಿರ್ತಕ್ಕಂಥ, ಸ್ಮೂತಾಗಿರ್ತಕ್ಕಂಥ, ಮೃದುವಾಗಿರ್ತಕ್ಕಂಥ ಸ್ವೀಟ್ ರೆಸಿಪಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.